ಏನಪ್ಪ ನಕುಲ್, ಮತ್ತೆ ಮನೆ ಬಿಟ್ಟು ಹೋಗುವಂತ ನಿರ್ಧಾರ ಏನಾದರೂ ಮಾಡಿದೀಯಾ? ಈಗ ಪರಿಸ್ಥಿತಿ ನೋಡ್ತಾ ಇದ್ರೆ ದೇಶನೇ ಬಿಟ್ಟು ಹೋಗೋಣ ಅನಿಸ್ತಿದೆ ತಾತ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಈಗ ಇಲ್ಲೆಲ್ಲ ಸರಿನೇ ಇದೆಯಲ್ಲ, ಏನ್ ತೊಂದರೆ ಆಗಿದೆ? ತಾತ, ಹೊಡೆಯೋನ್ಗಿಂತ ಪೆಡ್ತಿನೋನ್ಗೆ ಗೊತ್ತು ನೋವೇನಂತ. ಏನಮ್ಮ ರಾಜೇಶ್ವರಿ, ಮತ್ತೆ ನೀನು ಪದ್ಮಿನಿಗೆ ಏನಾದರೂ ತೊಂದರೆ ಮಾಡಿದ್ಯಾ? ಚೆನ್ನಾಗಿದೆ ಮಾವ ನೀವ್ ಹೇಳ್ತಿರೋದು. ಈ ಮನೇಲಿ ಯಾರಿಗೇನೇ ತೊಂದರೆ ಆದ್ರೂ ಅದು ನನ್ನಿಂದನೇ ಆಗುತ್ತೆ ನನ್ನ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ. ಅಂಕಿತ ಜೈಲಿಗೆ ಹೋದ್ಮೇಲೆ ಕಣ್ಣು ಬಾಯಿ ಮುಚ್ಕೊಂಡು ನನ್ನ ಪಾಡಿಗೆ ನಾನಿದ್ದೀನಿ. ಇವರಿಗೇನೋ ಕಿರಿಕಿರಿ ಆಗಿರುತ್ತೆ, ಅದಕ್ಕೆ ಹೊಸ ಡ್ರಾಮಾ ಶುರು ಮಾಡ್ಕೊಂಡಿದ್ದಾರೆ. ಪದ್ಮಿನಿ, ಪ್ರತಿಯೊಂದು ವಿಷಯನೂ ಗಂಡನ್ನೇ ಮುಂದೆ ಬಿಟ್ಟು ಮಾತಾಡ್ಸೋದು ತಪ್ಪಾಗುತ್ತಮ್ಮ. ನಿನಗೇನ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀನೇ ಬಾಯ್ಬಿಟ್ಟು ಹೇಳಿದ್ರೆ ಎಲ್ರಿಗೂ ಒಳ್ಳೇದಲ್ವಾ? ತಾತ, ನನಗೆ ಈ ಮನೇಲಿ ಇರೋದಕ್ಕಾಗ್ತಿಲ್ಲ. ಅವಳು ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ ತಾತ. ಯಾವಾಗ ಯಾರನ್ನು ನೋಡಿದ್ರು ಬೆಚ್ಚ ಬೀಳ್ತಾ ಇದ್ದಾಳೆ, ಯಾರನ್ನು ನೋಡಿದ್ರು ಅನುಮಾನ ದೃಷ್ಟಿಯಲ್ಲೇ ನೋಡ್ತಾ ಇದ್ದಾಳೆ. ಪರಿಸ್ಥಿತಿ ಹೀಗೆ ಇದ್ರೆ ಅವಳ ಮನಸ್ಥಿತಿ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಅದಕ್ಕೆ ಅವಳ ಮಗು ಹೆರೋವರೆಗೂ ತವ್ರ ಮನೇಲಿರೋದೇ ಒಳ್ಳೇದು ಅನಿಸ್ತಾ ಇದೆ. ಅಲ್ಲಪ್ಪ, ಒಂದೆರಡು ದಿವಸ ತವ್ರ ಮನೆ ಹೋಗಿ ಇದ್ದು ಬರ್ತೀನಿ ಅಂತಂದ್ರೆ ಅದೇನೋ ಸರಿ, ಆದ್ರೆ ಹೇರೋವರೆಗೂ ಅಲ್ಲೇ ಇರ್ತೀನಿ ಅಂತಂದ್ರೆ ಏನರ್ಥ? ಅರ್ಥ ಇಷ್ಟೇ ಮಾವ, ಇವಳ ಅತ್ತೆ ಇವಳಿಗೆ ಚೆನ್ನಾಗಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಇಡೀ ಊರಿಗೆ ಗೊತ್ತಾಗ್ಬೇಕಲ್ಲ.